ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ತಮಗೆ ಏನು ಕ್ಲಾರಿಟಿ ಹೋಗಬೇಕಾಗಿತ್ತು, ಸೌಲಭ್ಯ ಇತ್ತು, ಅದೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಮಟ್ಟಿಗೆ ಎಲ್ಲ ಪಕ್ಷದ ವೇಳೆಗಳ ಒಂದು ತರಬೇತಿಯನ್ನು ಕೂಡ ಪಕ್ಷದ ವತಿಯಿಂದ ಮಾಡಿದೆ. ಈಗಾಗಲೇ ನಮ್ಮೆಲ್ಲ ಗೊತ್ತಿದೆ. ಸೊ ಇದೇನು ವಸ್ತು ಅಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಮಾರು ಈ ದೇಶದಲ್ಲಿ 8 ಬಾರಿ ಪರಿಷ್ಕರಣೆ ಮಾಡಿದೆ. ಇದು ಉದ್ದೇಶಿಸಿದೆ ಯಾವುದೇ ಒಂದು ಚುನಾವಣೆಯಲ್ಲಿ ಮುಕ್ತವಾದ ಮತ್ತು ನಿಷ್ಪಕ್ಷಪಾತವಾದ ಒಂದು ಚುನಾವಣೆಯನ್ನು ಮಾಡಬೇಕಾದ್ರೆ ನಮಗೆ ಮೂಲ ಮತದಾರರ ಪಟ್ಟಿ ಹೇಗಿರ್ಬೇಕಂದ್ರೆ ಅದು ದೋಷರಹಿತವಾಗಿರಬೇಕು. ಯಾವುದೇ ಒಂದು ದೋಷವನ್ನು ಹೊಂದಿದಂಥ ಮತಪಟ್ಟಿ ಇದ್ರೆ ಅದು ಮುಕ್ತವಾದ ಚುನಾವಣೆ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಇದು ಉದ್ದೇಶಿಸಿದೆ ಯಾರು ಮತದಾನಕ್ಕೆ ಅರ್ಹರಿದ್ದಾರೋ ಅಂಥವ್ರು ಯಾವತ್ತೂ ವಂಚಿತರಾಗಬಾರದು. ಯಾರು ಅನರ್ಹರು ಆ ಮತದಾರರ ಪಟ್ಟಿಯಲ್ಲಿದ್ದಾರೋ ಅಂಥವ್ರು ಬರ್ತಾಗಬೇಕಂತ ಉದ್ದೇಶಿಸಿದ್ರೆ ಯಾವುದೇ ಒಂದು ಉದ್ದೇಶ ಇಲ್ಲ ಇದೆ. ಈಗಾಗಲೇ ಸನ್ಮಾನ್ಯ ರಾಜಶೇಖರ್ ಅವರು ಮತ್ತು ರಾಘವೇಂದ್ರ ಅವರು ಹೇಳಿದಂತೆ ಇಲ್ಲಿ ಯಾವುದೇ ಒಂದು ನಾವು ನಮ್ಮ ಪೀಳಿಗೆಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳಷ್ಟು ಸ್ಪಷ್ಟವಾಗಿ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದೆ. ನಾವು ಎಲಿಮಿನೇಷನ್ ಫಾರ್ಮ್ 10 ಫಾರ್ಮ್ ಕೊಟ್ಟರು ಕೂಡ ಅದು ತಗೊಳುತ್ತೆ, ಆದರೆ ಒಂದೇ ಒಂದು ಮಾತ್ರ ಅಲ್ಲಿ ಪಾಸ್ ಆಗಿದೆ, 9 ರಿಜೆಕ್ಟ್ ಆಗ್ತದೆ. ಅಂತ ಒಂದು ಸಾಫ್ಟ್ವೇರ್ ಕೂಡ ಇವತ್ತಿದೆ. ಹೀಗಾಗಿ ಏನು ನಮಗೆ 3 ತಿಂಗಳ ಸಮಯ, ಆ 3 ತಿಂಗಳ ಸಮಯದಲ್ಲಿ ಸ್ಪಷ್ಟವಾದ ಒಂದು ಮತದಾರ ಪಟ್ಟಿ ಬರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಸರಿಯಾಗಿ ಕೆಲಸ ಮಾಡಿಕೊಂಡು ಬೇರೆ ಜೊತೆಗೆ ಸಾಕಷ್ಟು ಮಾಡಿಕೊಂಡು ಅಲ್ಲಿ ಯಾರು ಅರ್ಹರಿದ್ದಾರೋ ಅಂಥವ್ರನ್ನ ಪಟ್ಟಿಯಲ್ಲಿ ಸೇರಿಸಿ ಯಾರು ಅನರ್ಹರನ್ನ ಪಟ್ಟಿಯಿಂದ ಸಿಗಾಡ್ತಕ್ಕಂಥ ಕೆಲಸ ಮಾಡಬೇಕಂತ ನಮ್ಮೆಲ್ಲರಿಗೂ ಹೇಳಿ ಮತ್ತು ಇನ್ನು ಬಿಜೆಪಿಯವರು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.